ಓಕೆ ಕಾರ್ತಿಕ್, ಇಡೀ ನಾಡಿನ ಜನರ ಪ್ರೀತಿ ಗಳಿಸಿದ್ದೀರಾ, ಅದು ಗೆಲುವಾಗಿ ಬದಲಾಗಿದೆ, ಕಪ್ ಜೊತೆಗಿದ್ದೀರಾ. ಕೊನೆಯದಾಗಿ ಈ ಗೆಲುವಿನ ಬಗ್ಗೆ, ಇಡೀ ಜರ್ನಿ ಬಗ್ಗೆ ಮತ್ತೆ ರಾಜ್ಯದ ಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಇಡೀ ಜರ್ನಿ, ಈ ಒಂದು ಜರ್ನಿ ಸಾಕಷ್ಟು ಏಳು ಬೀಳುಗಳು ಕಂಡಿದೆ ನನ್ನ ಜರ್ನಿ. ದೇರ್ ವಾಸ್ ಅ ಗ್ರಾಫ್, ಒಂದು ಸೂಪರ್ಬ್ ಆಗಿ ಒಂದು ಗ್ರಾಫ್ ಇತ್ತು. ಒಂದಷ್ಟು ಕಡೆ ಡೌನ್ ಆಗಿದ್ದು ನಿಜ, ಬಟ್ ಎಲ್ಲೂ ನನ್ನ ಬಿಟ್ಕೊಡದೆ ನನ್ನ ಆಟನ ಪ್ರೀತಿಸಿ ಗಮನಿಸಿ ವೋಟ್ ಮಾಡಿರ್ತಕ್ಕಂತಹ, ಬರೀ ವೋಟಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡಿರ್ತಕ್ಕಂತಹ ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ಶಿರಬಾಗಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಏನು ಕೊಟ್ಟಿದ್ದೀರಾ, ಅದಕ್ಕೆ ನೀವು ಜವಾಬ್ದಾರಿ ಏನು ಕೊಟ್ಟಿದ್ದೀರಾ, ಅದಕ್ಕೆ ನಾನು ಜವಾಬ್ದಾರಿನ ಭಾಳ ಜಾಗರೂಕತೆಯಿಂದ ನಿಭಾಯಿಸ್ಕೊಂಡು ಹೋಗ್ತೀನಿ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಐ ವಿಲ್ ಪ್ರಾಮಿಸ್ ದಟ್. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್. ಈ ಒಂದು ಪ್ರೀತಿ ನನಗೆ ಒಳಗಡೆ ಇದ್ದಾಗ ಏನು ಅಂತ ಗೊತ್ತಿರಲಿಲ್ಲ. ನಾನು ಒಳಗಡೆ ಹೋಗ್ಬೇಕಾದ್ರೆ ನಾನು ಒಂದು ತಕ್ಕ ಮಟ್ಟಿಗೆ ಯಾರೋ ನನ್ನನ್ನು ಕಾರ್ತಿಕ್ ಮಹೇಶ್ ಅಂತ ಓಕೆ ನೋಡಿದಾಗ ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ ಅಂತ ಇದ್ದರು. ಇವತ್ತಿಗೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ವಿನ್ನರ್ ಅಂತ ಅಂತಾರೆ ಅಂದರೆ ಅದು ಬಿಗ್ ಬಾಸ್ ಒಂದು ವೇದಿಕೆ ಕಾರಣ, ಜನಗಳ ಪ್ರೀತಿ ಕಾರಣ. ಅದಕ್ಕೆ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಕಾರ್ತಿಕ್ ಅವರೇ, ನಿಮ್ಮ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಎರಡು ಕೂಡ ಅದ್ಭುತವಾಗಿ ಮುಂದುವರಿಲಿ. ನೀವೇನು ಬೆಂಗಳೂರಿಗೆ ಬಂದು ನಿಮ್ಮ ಕೆರಿಯರ್ಗೋಸ್ಕರ ಕಷ್ಟಪಟ್ರಿ, ಅದೆಲ್ಲವೂ ಇನ್ನು ಮುಂದಕ್ಕೆ ಸಾಕಾರ ಆಗ್ತಾ ಹೋಗಲಿ. ಕಂಗ್ರ್ಯಾಚುಲೇಷನ್ಸ್, ಹಾರ್ಟ್ಲಿ ವಿಶಸ್. ಜೊತೆಗೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವರೆಗಿನ ವಿಶೇಷ ಕಾರ್ಯಕ್ರಮ ಕಾರ್ತಿಕ್ಗೆ ಕಿರೀಟ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.